ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರ್ಮಕಾಂಡ ಬಯಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಸಚಿವ ಈಶ್ವರ್ ಖಂಡ್ರೆ ಮುಂದೆನೆ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ಸಚಿವರ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ ಮಹಿಳಾ ಸಿಬ್ಬಂದಿ. ಬಿ ಗ್ರೂಪ್ ಸಿಬ್ಬಂದಿಯಿಂದ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಈ ಬಗ್ಗೆ ದೂರು ನೀಡಲಾಗಿದೆ. ನಾ ಎಲ್ಲ ಮಾಡ್ತೇನಮ್ಮ, ನಾ ಎಂಕ್ವೈರಿ ಮಾಡಿಸ್ತೀನಿ, ಚಿಂತೆ ಮಾಡಬೇಡ. ಹೇಳಿದಲ್ಲಮ್ಮ, ಚಿಂತೆ ಮಾಡಬೇಡ ಅಂತ ಹೇಳಿದಲ್ಲ. ಏನ್ ಹೆಸರು? ನೋಡಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉತ್ತಮವಾದಂತಹ ಒಂದು ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಮಂತ್ರಿ ಆದಮೇಲೆ ನಾನು ರಹೀಂ ಖಾನ್ ಪದೇ ಪದೇ ಭೇಟಿ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ವಿದ್ಯುತ್ ವ್ಯತ್ಯಯದಿಂದ ಸ್ವಲ್ಪ ರೋಗಿಗಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೆ. ಭೇಟಿ ಕೊಟ್ಟು ಈ ವಿಷಯದ ಬಗ್ಗೆನೂ ತನಿಖೆ ಮಾಡಿ ತನಿಖಾ ವರದಿ ತತ್ಕ್ಷಣವೇ ಸಲ್ಲಿಸಬೇಕು ಅಂತೇಳಿ ಹೇಳಿ ನಾಳೆ ಒಳಗೆ ವರದಿ ಬರುತ್ತೆ. ಮತ್ತೆ ಬ್ರಿಮ್ಸ್ ಅಲ್ಲಿ ಇನ್ನೂ ಉತ್ತಮವಾದಂಥದ್ದು ವೈದ್ಯಾಧಿಕಾರಿಗಳಿರ್ಬೋದು ಅಥವಾ ಇತರ ಎಲ್ಲ ಸಿಬ್ಬಂದಿ. ಮಂಗಳೂರಿನಲ್ಲಿ ಬಹುಕೋಟಿ ವಂಚಕ ರೋಹನ್ ಸಾಲ್ಡಾನ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಮಂಗಳೂರಿನ ಜಪ್ಪಿನಮೊಗರಿನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಎಸಿಪಿ ರವೀಶ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು 500 ಕೋಟಿವರೆಗೂ ಕೂಡ ಸಾಲದ ಆಮಿಷವನ್ನ ಒಡ್ಡಿದ್ದ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ಮಲೇಷ್ಯಾ ಹುಡುಗಿಯರ ಜೊತೆಯಲ್ಲಿ ಇದ್ದಾಗಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮಲೇಷ್ಯಾ ಹುಡುಗಿಯರ ಜೊತೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ರೋಹನ್ ಅನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಬಹುಕೋಟಿ ವಂಚಕ ರೋಷನ್ ಸಲ್ದಾನನನ್ನು ಪೊಲೀಸರು ಬಂಧಿಸಿರುವಂತದ್ದು. ಆತನ ಮನೆ ಏನಿದೆ ಜಪ್ಪಿನಮೊಗರಿನ ತಂದೊಲಿಗೆ ಎನ್ನುವಂತಹ ಮನೆ ಏನಿದೆ ಅಲ್ಲಿ ಬಂದು ಪೊಲೀಸರು ನಿನ್ನೆ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ನೀವೀಗ ಆತನ ಮನೆಯ ಗೇಟ್ ಗಮನಿಸಬಹುದು, ಯಾವ ರೀತಿ ಅಂತ ಗಟ್ಟಿ ಮುಟ್ಟಾಗಿದೆ ಅನ್ನುವಂಥದ್ದು ಗಮನಿಸಬಹುದು. ಅಂದ್ರೆ ಈ ಗೇಟ್ ಏನಿದೆ ಇದು ರಿಮೋಟ್ ಕಂಟ್ರೋಲ್ ನಲ್ಲಿ ಇರುವಂತಹ ಗೇಟ್. ಯಾರಾದ್ರೂ ಬಂದದ್ದನ್ನು ಆತ ಮನೆಯ ಒಳಗೆ ನಿಂತ್ಕೊಂಡು ನೋಡ್ತಾ ಇದ್ದ, ಅಂದ್ರೆ ಸಿಸಿ ಕ್ಯಾಮೆರಾದ ಮೂಲಕ ನೋಡ್ತಾ ಇದ್ದ. ಆ ಬಳಿಕ ರಿಮೋಟ್ ಮೂಲಕ ಈ ಒಂದು ಗೇಟ್ ಅನ್ನು ಓಪನ್ ಮಾಡ್ತಾ ಇದ್ದ. ನಿನ್ನೆ ಪೊಲೀಸರು ಬಂದಂತಹ ಸಂದರ್ಭದಲ್ಲೂ ಕೂಡ ಆತ ಗೇಟ್ ಅನ್ನು ಓಪನ್ ಮಾಡಲಿಲ್ಲ. ಅಂದ್ರೆ ಪೊಲೀಸರನ್ನು ನೋಡಿ ಆತ ಗೇಟ್ ಅನ್ನು ಓಪನ್ ಮಾಡಲಿಲ್ಲ. ಆ ಬಳಿಕ ಪೊಲೀಸರು ಈ ಒಂದು ಗೇಟ್ ಅನ್ನು ಜಿಗಿದು ಒಳಕ್ಕೆ ಬಂದಿರುವಂತದ್ದು. ಆತನ ಮನೆ ಗಮನಿಸಬಹುದು, ಬಹಳಷ್ಟು ಐಷಾರಾಮಿಯಾದಂತಹ ಮನೆಯನ್ನು ಇಲ್ಲಿ ಕಟ್ಕೊಂಡಿದ್ದ. ಸಾಲವನ್ನು ಕೊಡಿಸ್ತೇನೆ ಅಂತ ಹೇಳಿ ಅವರನ್ನ ತನ್ನ ಕೆಡ್ಡಕ್ಕೆ ಬೀಳಿಸ್ತಿದ್ದ. ಆರಂಭದಲ್ಲಿ ಅವರಿಂದ 50 ಲಕ್ಷದಿಂದ 5 ಕೋಟಿವರೆಗೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಇಸ್ಕೊಳ್ತಾ ಇದ್ದ. ಆ ಬಳಿಕ ಅವರಿಗೆ ಅಂದ್ರೆ ಏನಾದ್ರೂ ಒಂದು ನೆಪ ಹೇಳಿ ಅಲ್ಲಿಂದ ಜಾರಿಕೊಳ್ತಾ ಇದ್ದ. ಪೊಲೀಸರು ಆತನನ್ನ ಬಂಧಿಸಿದ ಬಳಿಕ ಅದನ್ನು ಸೀಸ್ ಮಾಡಿರುವಂತದ್ದು. ಆ ಒಂದು ನಿನ್ನೆಯ ವಿಡಿಯೋದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಮದ್ಯದ ಬಾಟಲಿಯನ್ನು ಆಕರ್ಷಕವಾಗಿ ಜೋಡಿಸಿಟ್ಟಿದ್ದ ಅಂತ. ಮತ್ತು ಆ ಮದ್ಯದ ಬಾಟಲಿಯನ್ನು ತುಂಬಿಡುವುದಕ್ಕೋಸ್ಕರ ಕೂಡ 2 ಫ್ರಿಡ್ಜ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದ. ಅಂದ್ರೆ ಕಚೇರಿ ಒಳಗಡೆ 2 ಫ್ರಿಡ್ಜ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದ. ನಿನ್ನೆ ದಾಳಿಯ ಸಂದರ್ಭದಲ್ಲಿ 2 ಫ್ರಿಡ್ಜ್ಗಳಲ್ಲಿ ಕೂಡ ಮದ್ಯದ ಬಾಟಲಿಗಳು ತುಂಬಿತ್ತು. ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲಿಗಳು ಅದರಲ್ಲಿ ಇತ್ತು. ಸುತ್ತಲೂ ಕೂಡ ಸಿಸಿಟಿವಿ ಇತ್ತು. ಅಂದ್ರೆ ಯಾರು ಮನೆಗೆ ಬರ್ತಾರೆ ಅನ್ನುವಂಥದ್ದನ್ನು ಆತ ಇಲ್ಲೇ ಕುಳಿತುಕೊಂಡು ಗಮನಿಸ್ತಾ ಇದ್ದ. ಆತನಿಗೆ ನಂಬಿಕಸ್ಥರನ್ನು ಮಾತ್ರ ಆತ ಒಳಗೆ ಬಿಟ್ಕೊಳ್ತಾ ಇದ್ದ. ಏನಾದ್ರೂ ಅವರ ಮೇಲೆ ಡೌಟ್ ಬಂದ್ರೆ ಆತ ಗೇಟ್ ಅನ್ನು ಕೂಡ ತೆರೀತಾ ಇರಲಿಲ್ಲ. ಈ ರೀತಿಯಾದಂತಹ ಮೋಸವನ್ನು ಆತ ಕಳೆದ 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮಾಡ್ತಾ ಇದ್ದ. ಈ ವಸ್ತುಗಳನ್ನು ಕೂಡ ಗಮನಿಸಬಹುದು. ಬಹಳ ಐಷಾರಾಮಿಯಾದಂತಹ ವಸ್ತುಗಳು ಇಲ್ಲಿ ಇರುವಂತದ್ದು. ಇಲ್ಲಿ ನೋಡಬಹುದು ಈ ರೀತಿಯಾಗಿ ಆಕರ್ಷಕವಾಗಿ ಜೋಡಿಸಿ ಇಟ್ಟಿರುವಂತದ್ದು. ಅಂದ್ರೆ ಉದ್ಯಮಿಗಳನ್ನು ಈ ಒಂದು ಕಚೇರಿಗೆ ಕರೆದುಕೊಂಡು ಬಂದು ಅವರನ್ನು ಬೇರೆ ಬೇರೆ ರೀತಿಯಾದಂತಹ ಅವರಿಗೆ ಬಣ್ಣ ಬಣ್ಣದ ಮಾತುಗಳಿಂದ ಅವರನ್ನ ತನ್ನ ಕೆಡ್ಡಕ್ಕೆ ಬೀಳಿಸಿಕೊಳ್ತಾ ಇದ್ದ ಮತ್ತು ಸಾಲವನ್ನು ಕೊಡಿಸ್ತೇನೆ ಅಂತ ಅವರಿಗೆ ಆಮಿಷ ಒಡ್ತಿದ್ದ. ರೋಷನ್ ಸಲ್ಡಾನನ ಈ ಒಂದು ಕಚೇರಿ ಗಮನಿಸುವುದು ಅದ್ದೂರಿಯಾಗಿ ಕಚೇರಿ ಇಟ್ಕೊಂಡಿದ್ದ. ಸದ್ಯ ಪೊಲೀಸರು ಬಂಧಿಸಿ ಆತನನ್ನ ವಿಚಾರಣೆ. ಧರ್ಮಸ್ಥಳ ಪರಿಸರದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪಕ್ಕೆ ಎಸ್ಐಟಿ ತನಿಖೆಯನ್ನ ತಳ್ಳಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರೋ ಹೇಳಿದ್ರು ಅಂತ ಎಸ್ಐಟಿ ಮಾಡೋದ್ರಿಂದ ಆಗಲ್ಲ, ಪೊಲೀಸರ ವರದಿ ಆಧರಿಸಿ ಮುಂದಿನ ಕ್ರಮ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ನಾವು
ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಇಲ್ಲ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ನಲ್ಲಿ ಅವನು ಏನ್ ಹೇಳಬೇಕು ಎಲ್ಲ ಹೇಳಿದ್ದಾನೆ. ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದ್ರೆ ಮಾಡ್ತೀನಿ ಅಂತ. ಪೊಲೀಸ್ನವರು ಏನ್ ಹೇಳ್ತಾರೆ ನೋಡೋಣ, ನಾಳೆ ಇವತ್ತು ನಾಳೆ ಒಳಗಡೆ. ಸರ್ಕಾರದ ಮೇಲೆ ಯಾವುದೇ ತರ ಒತ್ತಡ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಕಿಚ್ಚು ಭುಗಿಲೆದ್ದಿದೆ. ಈ ಆಕ್ರೋಶದ ಬೆಂಕಿಯನ್ನು ತಣಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡುವ ಮೂಲಕ ಶಾಸಕರ ಕೋಪಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಪಿಡಬ್ಲ್ಯೂಡಿ ಸೇತುವೆ ನಗರ ಕಾಮಗಾರಿಗೆ 37.5 ಕೋಟಿ ಮೀಸಲು ಇಡಲಾಗಿದ್ದು 12.5 ಕೋಟಿ ಶಾಸಕರ ಪ್ರಾಧಿಕಾರಕ್ಕೆ ಮೀಸಲು ಇಡಲಾಗಿದೆ. ರಾಯಚೂರು ಕೆಡಿಪಿ ಸಭೆಯಲ್ಲಿ ಶಾಸಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಕ್ರಮ ಟೋಲ್ಗೇಟ್ ತೆರವುಗೊಳಿಸುವಂತೆ ಆಗ್ರಹ ಮಾಡಿ ಶಾಸಕಿ ಕರ್ಮಾ ನಾಯ್ಕ್ ಸಭೆಯಲ್ಲೇ ನೆಲದ ಮೇಲೆ ಕುಳಿತು ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ 2 ಟೋಲ್ಗೇಟ್ಗಳ ಸ್ಥಾಪನೆ ಮಾಡಲಾಗಿದೆ. ಸಚಿವರು ಶಾಸಕರ ಮನವಿಗೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಹೇಳ್ತಾ ಇದ್ದಾರೆ. ಕೂಡಲೇ ಟೋಲ್ ಬಂದ್ ಮಾಡಿಸುವಂತೆ ಶಾಸಕಿ ಕರ್ಮಾ ಪಟ್ಟುಬಿಟ್ಟಿದ್ದಾರೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲೆ ಗಂಭೀರವಾದಂತಹ ದೂರು ದಾಖಲಾಗಿದೆ. ಪ್ರತೀಕ್ ಚೌಹಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ, ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಮಾಜಿ ಸಚಿವ ಪ್ರಭು ಚೌಹಾಣ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಹರಿಹರ ತಾಲೂಕಿನ ಕರಲಹಳ್ಳಿ ಸಮೀಪ ಈ ಘಟನೆ ನಡೆದಿದ್ದು ಚಾಲಕ ಮತ್ತು ನಿರ್ವಾಹಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಭೀಕರ ಡಿಕ್ಕಿ ಪರಿಣಾಮ ಬಸ್ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತಂತ ಸಚಿವ ಈಶ್ವರ್ ಖಂಡ್ರೆ ಬ್ರಿಮ್ಸ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಕ್ಕಳ ವಾರ್ಡ್ಗೆ ಭೇಟಿ ನೀಡಿ ಸಚಿವ ಖಂಡ್ರೆ ತನಿಖೆ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ. ಸುಳ್ಳು ಅಪಪ್ರಚಾರ ಮಾಡ್ತಾ ಇರುವಂತಹ ಬಿಜೆಪಿಗೆ ಉತ್ತರ ನೀಡೋದಕ್ಕೆ ನಾವು ಸಮಾವೇಶವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ನಾವು ಸಾವಿರಾರು ಕೋಟಿ ಹಣವನ್ನ ಒಂದೇ ನಗರಕ್ಕೆ ಮಂಜೂರು ಮಾಡಿದ್ದೇವೆ. ಇದನ್ನ ಜನರಿಗೆ ಹೇಳೋದಕ್ಕೆ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸುಮ್ನೆ ಮಾಡ್ತೀವ? ಬಿಜೆಪಿಯವರು ಹೇಳ್ತಾ ಇದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿಜೆಪಿಯವರು ಏನ್ ಮಾಡಿದ್ದಾರೆ ಹೇಳಿ ನೋಡಿ. ನೀನ್ ಹೇಳಪ್ಪ, ಏನೇನ್ ಮಾಡಿದ್ದಾರೆ ಹೇಳಯ್ಯ. ನೀನ್ ಮೈಸೂರಿನಲ್ಲೇ ವಾಸ ಇದೆಯಾ? ಏನೇನ್ ಮಾಡಿದ್ದಾರೆ ಹೇಳಪ್ಪ ನೋಡ. 658 ಕೋಟಿ. ತುಮಕೂರಿನ ಅಂಗಡಿಗಳಲ್ಲೂ ಯುಪಿಐ ವಹಿವಾಟು ಬಂದ್ ಆಗಿದೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವರ್ತಕರು ಕಿಡಿಕಾರಿದ್ದಾರೆ. ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಂದ ಯುಪಿಐಗೆ ವಿದಾಯ ಹೇಳಲಾಗಿದೆ. ಅಂಗಡಿ ಹೋಟೆಲ್ ಮಾಲೀಕರಿಂದ ಒಕ್ಕೂರಲ ನಿರ್ಣಯಕ್ಕೆ ಬರಲಾಗಿದೆ. ನಾವು ಬಂಡವಾಳವನ್ನ ಹಾಕಿ ಲಾಸ್ ಮಾಡ್ಕೊಳ್ಬೇಕಾ? ಹಾಕಿದ ಬಂಡವಾಳವೇ ಬರ್ತಾ ಇಲ್ಲ, ಟ್ಯಾಕ್ಸ್ ಹೇಗೆ ಕಟ್ಟೋದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ. ವ್ಯಾಪಾರಗಳು ಕಮ್ಮಿ ಇದಾವೆ, ಅದರಿಂದ ತೊಂದರೆ ಆಗಿದೆ. ಟ್ಯಾಕ್ಸ್ ಕಟ್ಟಿ ವ್ಯಾಪಾರಗಳೇ ಕಮ್ಮಿ ಇದಾವೆ, ಅದರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ವ್ಯಾಪಾರಗಳೆಲ್ಲ ಏಟ್ ಬಿದ್ದಾವೆ, ಅದರಿಂದ ಬಹಳ ತೊಂದರೆ ಆಗಿದೆ. ಕಲಬುರಗಿಯಲ್ಲೂ ವ್ಯಾಪಾರಿಗಳಿಗೆ ಡಬಲ್ ಆಗ್ತಾ ಇದೆ. ಯುಪಿಐ ಪೇಮೆಂಟ್ ರಿಸೀವ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಯುಪಿಐ ಇಲ್ಲ ಅಂದ್ರೆ ಗ್ರಾಹಕರು ವ್ಯಾಪಾರವನ್ನೇ ಮಾಡಲ್ಲ. ಹೀಗಾಗಿ ವ್ಯಾಪಾರಿಗಳು ಅಡಕತ್ತರೆಯಲ್ಲಿ ಸಿಲುಕಿದಂತಾಗಿದ್ದಾರೆ. ಮಾಡೋದು ಇಲ್ಲದ್ರೆ ಇಲ್ಲ.
ಹಾ ಅವಾಗ ನಿಮ್ಗೆ ಲಾಸ್ ಅಂತ ಆಗ್ಬಿಟ್ಟಿದೆ ಸರ್, ವ್ಯವಹಾರ ಎಲ್ಲ ಕಡಿಮೆ ಆಗಿದೆ. ಹಾ ಸಾಕಷ್ಟು ಜನ ನಮ್ಮ ಹತ್ರ ಫೋನ್ ಪೇನೇ ಇದೆ ಅಂತ ಅಂತಾರೆ, ನಾವು ಮಾಡ್ಲಿಕ್ಕತ್ತಿಲ್ಲ. ಹೀಗಾಗಿ ಸ್ವಲ್ಪ ತೊಂದರೆ. ಹಾ ಸರ್. ವಿಜಯನಗರದಲ್ಲೂ ಅಂಗಡಿ ಮಾಲೀಕರು ವಿಲ ಅಂತ ಒದ್ದಾಡ್ತಿದ್ದಾರೆ. ಅತ್ತ ವ್ಯಾಪಾರ ಇಲ್ಲ, ಇತ್ತ ಗ್ರಾಹಕರು ಬರ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಮಾಲೀಕರು ದುಡ್ಡಿದ್ರೆ ಮಾತ್ರ ವ್ಯಾಪಾರ ಅಂತ ಇದ್ರೆ ಆನ್ಲೈನ್ ಪೇಮೆಂಟ್ಗೆ ಗ್ರಾಹಕರು ಒಗ್ಗಿಕೊಂಡಿದ್ದಾರೆ. ಕಾರವಾರದ ಕೆಲ ಅಂಗಡಿಗಳಲ್ಲಿ ನಗದು ವ್ಯವಹಾರ ಶುರುವಾಗ್ಬಿಟ್ಟಿದೆ. ಆನ್ಲೈನ್ ಪೇಮೆಂಟ್ ನಿಲ್ಲಿಸಿರುವಂತಹ ವರ್ತಕರು ನಗದು ವ್ಯವಹಾರಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಭಯದಿಂದ ನಗದು ವ್ಯವಹಾರಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ. ಉಡುಪಿಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ರೂಲ್ಸ್ ಬದಲಾವಣೆಗೆ ವ್ಯಾಪಾರಿಗಳು ಮನವಿ ಮಾಡ್ತಾ ಇದ್ದಾರೆ. ಗ್ರಾಹಕರು ಆನ್ಲೈನ್ ಪೇಮೆಂಟ್ಗೆ ಒಗ್ಗಿಕೊಂಡಿದ್ದಾರೆ. ಈಗ ಬರೀ ನಗದು ಕೊಡಿ ಅಂತಂದ್ರೆ ವ್ಯಾಪಾರ ಆಗಲ್ಲ ಅಂತಿದ್ದಾರೆ. ಮತ್ತೆ ಜಿಪೇ ಇದಕ್ಕೆಲ್ಲ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಅದು ನಿಜವಾಗಿ ಸರಿಯಲ್ಲ. ಅಂಗಡಿಯವರಿಗೆ ಈ ಚಿಲ್ಲರಿ ಅದು ಇದು ಕೊಡುವಾಗ ಚಿಲ್ಲರಿ ಸಿಗುದಿಲ್ಲ, ಅವ್ರು ಎಲ್ಲಿಂದ ಹುಡುಕ್ಲಿಕ್ಕೆ ಹೋಗುದು. ಆಗ ಈ ಜಿಪೇ ಫೋನ್ ಪೇ ಇದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತದೆ. ಆದ್ರೆ ಈಗ ಇದೆಲ್ಲ ಮಾಡುದು ನಮ್ಗೆ ತುಂಬಾ ಅಂದ್ರೆ ಅಂಗಡಿಯವರಿಗೆ, ಅದು ಕೂಡ ದೊಡ್ಡ ದೊಡ್ಡ ಅಂಗಡಿಯವರದಲ್ಲ, ಚಿಕ್ಕ ಚಿಕ್ಕ ಅಂಗಡಿಯವರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಅವರಿಗೆ ಅಂತೂ ಒಳ್ಳೆ ಅಂದ್ರೆ ಜಿಪೇ ಬರ್ತದೆ, ಫೋನ್ ಪೇ ಬರ್ತದೆ, ಇನ್ನು ನೀವು ಕ್ಯಾಶ್ ಇಟ್ಕೊಳ್ಬೇಕು ಅಂತಿಲ್ಲ, ಎಲ್ಲಿ ಹೋದ್ರು ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಇದೆಲ್ಲ ಜನಗಳಿಗೆ. ಗದಗ ಜಿಲ್ಲೆಯ ಹರ್ಲಾಪುರ ಗ್ರಾಮದ ರೈತ ಬಸವರಾಜ್ ಪಟ್ಟೇದ ಮೇಲೆ ಪೊಲೀಸ್ ದರ್ಪ ತೋರಿಸಿದ್ದಾರೆ. ರೈತ ಬಸವರಾಜ್ ಅವರ ಜಮೀನಿನಲ್ಲಿ 19 ವಿಂಡ್ ಪವರ್ ಕಂಬ ಅಳವಡಿಸಿದಂತಹ ಕಂಪನಿಗೆ ಸೂಕ್ತ ಪರಿಹಾರ ನೀಡುವಂತೆ ಪ್ರತಿಭಟನೆ ಮಾಡಿದ್ದಾರೆ. ಈ ಕಾರಣಕ್ಕೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ರೈತನಿಗೆ ಆವಾಜ್ ಹಾಕಿದ್ದಾರೆ. ರೈತ ಬಸವರಾಜ್ಗೆ ಕಾಲ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಖಾಸಗಿ ಕಂಪನಿ ಪರವಾಗಿ ಸಿಪಿಐ ಮಾತಾಡ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನಂಗೆ ಕಾಲ್ ಮಾಡಿದ್ದೆ ಸರ್, ನೀವು ನಿಮ್ಮ ಹೆಸರು ಏನಂತ ಕೇಳಿ, ನಾನು ಅವ್ರು ನಿಮ್ಮ ಹೆಸರು ಅಂತ ಕೇಳಿದೆ ಆಸ್ ಯೂಶುವಲ್. ಅವ್ರು ಅದಕ್ಕೆ ನಿನಗೇನ್ ಬೇಕು ಸ್ಟೇಷನ್ ಬಾ ಕೊಡ್ತೀನಿ, ನಾ ಯಾರು ಕಾಲ್ ಮಾಡ್ತಾರೆ ನಿನಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ನಿನಗ ಅಂದ್ರೆ, ಅಲ್ಲ ಸರ್ ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ನೀ ಕೊಡ್ಬೇಕು, ನೀ ಬಂದ್ ಕೊಡಿಲ್ ಕಂಪ್ಲೇಂಟ್ ಅಂತಂದ್ ಈ ತರ ಬೆದರಿಕೆ ಹಾಕಿದ್ರೆ ಸರ್ ನಿಮ್ಮ ಹೆಸರು ಟ್ರೆಂಚ್ ಯಾಕೆ ತೆಗಿಸಿದ್ದೆ ಅಂತ ಕೇಳಿದೆ ಸರ್. ನಂಗೆ ಟ್ರೆಂಚ್ ತೆಗಿಸ್ ಅಂತೇಳಿ ನಮ್ಮ ಇವ್ರ ಮೀಡಿಯೇಟರ್ ಹೇಳ್ಯಾರ ನಾನು ಅಂದೆ ಸರ್. ಯಾರು ಹೇಳಿದಾರ, ನಾ ಯಾಕೆ ಅವ್ರ ಹೆಸರು ಹೇಳ್ರಿ ಸರ್ ಅಂತ ಇಷ್ಟ ಅಂದೆ ನೋಡಿ ಸರ್. ಹೇ ಸರಿಯಾಗಿ ಮಾತಾಡಿ ನೀನು ಒಬ್ಬ ಇನ್ಸ್ಪೆಕ್ಟರ್ ಜೊತೆ ಅಂತಂದ್ರೆ, ಅಲ್ಲ ಸರ್ ಮತ್ ನಿಮ್ ಹೆಸರು ಹೇಳಕ್ ನೀವು ಚೇರಲ್ಲ ಮತ್ ನಾ ಕೇಳಿ ಸರ್ ಅವ್ರ ಹೆಸರು ಅಂತ ಇಷ್ಟ ಅಂದೆ ಸರ್. ಕೆಟ್ಟು ನಿಂತ ಸಾರಿಗೆ ಬಸ್ ಅನ್ನ ನಿರ್ವಾಹಕ ಹಾಗೂ ಜನ ಸೇರ್ಕೊಂಡು ತಳ್ಳಿದ್ದಾರೆ. ಕೋಲಾರ ನಗರದ ಮೇಕೆ ವೃತ್ತದಲ್ಲಿ ಬಸ್ ಕೆಟ್ಟು ನಿಂತಿತ್ತು. ಆಗ ಜನರೇ ಸೇರ್ಕೊಂಡು ತಳ್ಳಿದ್ದು. ಆಗ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ. ವಿಜಯಪುರ ತಾಲೂಕಿನ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ಚೆನ್ನಾಗಿದ್ದಂತ ರಸ್ತೆಗಳನ್ನು ಅಗೆದು ಹಾಳು ಮಾಡಿದ್ದಾರೆ. ದಲಿತ ಕೇರಿಯಲ್ಲಿ ರಸ್ತೆಗಳು ಅಗೆದು ಜನರಿಗೆ ಓಡಾಡದಂತೆ ಮಾಡಿದ್ದಾರೆ. 24 ಗಂಟೆ ಕುಡಿಯುವ ನೀರಿನ ಪೈಪ್ಲೈನ್ ಮಾಡ್ತೇವೆ ಅಂತ ರಸ್ತೆಯನ್ನ ಅಗೆದಿದ್ದಾರೆ. ಆದ್ರೆ ಅಗದ ಮೇಲೆ ರಸ್ತೆ ಮೇಲೆ ಮಣ್ಣು ಹಾಕಿರೋದ್ರಿಂದ ಜನರಿಗೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತ ರಸ್ತೆನೂ ಇಲ್ಲ, ಅತ್ತ ಕುಡಿಯೋದಕ್ಕೆ ನೀರು ಕೂಡ ಇಲ್ಲದೆ ಜನ ಪರದಾಡ್ತಿದ್ದಾರೆ. ವಾಟರ್ ಪೈಪ್ಲೈನ್ ಯೋಜನೆಯ ಟೆಂಡರ್ ಹಿಡಿದ ಇಂಜಿನಿಯರ್ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರೈತರದು ಅಧೋಗತಿ ಇನ್ನೂ ತನೂ ಇಲ್ಲಿ ನಮಗೆ ಯಾವ ವ್ಯವಸ್ಥೆನೂ ಸರಿಯಾಗಿ ಮುಟ್ಟಿಲ್ಲ. ಅವು ಸರ್ಕಾರದ ಪಟ್ಟಿಯಲ್ಲಿ ಮಾತ್ರ ವ್ಯವಸ್ಥೆಗಳು ಇರ್ತಾವ, ಹೊರತಾಗಿ ಇಲ್ಲಿ ಬಂದು ನಮ್ಮ ಜನರಿಗೆ ಯಾವುದೂ ಮುಟ್ಟಿಲ್ಲ. ಇದಕ್ಕೆ ಕಾರಣಪ್ಪ ಅಂತಂದ್ರೆ ಕುಡಿಯೋ ನೀರಿಂದು ಅದೇ ಗತಿ. ಈಗ ಸಿಸಿ ರೋಡ್ ಮಾನ್ಯ ಶಾಸಕರು ಒಬ್ಬರು ಪುಣ್ಯಾತ್ಮರು ಸಿಸಿ ರೋಡ್ ಮಾಡಿದ್ರು. ಆ ರೋಡ್ ಇದ್ದದ್ದು ವ್ಯವಸ್ಥಿತವಾಗಿ ತಿರುಗಾಡುವಂತ ರೋಡ್ ಈಗ ನೀರು 24 ಇದರ ನೀರು ಕೊಡ್ತೀವಿ ಅಂತ ಹೇಳಿ ರೋಡ್ ಎಲ್ಲ ಹಡ್ಡಿ ಇದ್ದ ಮಣ್ಣು ಅಲ್ಲೇ ಹೊರಗಿನ ಮಣ್ಣು ತಂದು ಆ ರೋಡ್ ಮುಚ್ಚೋ ನೆಪದಾಗ ಮತ್ತೆ ಇದ್ದ ರೋಡ್ ಮೊದಲಿಂದ ಯಾವ ರೀತಿ ರೋಡ್ ಇತ್ತು ಬರೀ ಮಣ್ಣು. ಆಷಾಢದ 4ನೇ ಶುಕ್ರವಾರದ ಹಿನ್ನೆಲೆ ಮೈಸೂರು ಜಿಲ್ಲೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ.
ನಾಡದೇವಿ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರ ಮಾಡಲಾಗಿದೆ. ಬೆಳಗ್ಗೆ 4:30ರಿಂದಲೇ ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನು ಮಾಡಲಾಗಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ನಾಡದೇವಿಯ ದರ್ಶನ ಪಡೆದಿದ್ದಾರೆ. ನಾಲ್ಕನೇ ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಅವರ ಜೊತೆ ಸೊಸೆ ಸ್ಮಿತಾ ರಾಕೇಶ್ ಸಿದ್ದರಾಮಯ್ಯ ಸಹ ಇದ್ರು. ಎಸ್ಕಾರ್ಟ್ ವಾಹನದಲ್ಲಿ ತೆರಳಿದಂತಹ ಸಿಎಂ ಕುಟುಂಬ ಸದಸ್ಯರು ನಾಡದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಿಹಾರದಲ್ಲಿ ಎಲೆಕ್ಷನ್ ಕಣ ಕಾವೇರಿದೆ. ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಶತಾಯಗತಾಯ ಗೆಲುವು ಸಾಧಿಸಬೇಕು ಅಂತ ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬಿಹಾರದ ಪೂರ್ವ ಚಂಪಾರಣ್ ಜಿಲ್ಲೆಯ ಮೋತಿಹಾರ್ನಲ್ಲಿ 7,200 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡಿದ್ರು. ದುರ್ಗಾಪುರದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಭಾಗವಹಿಸಿ ಆ ಬಳಿಕ ಬರೋಬ್ಬರಿ 5,000 ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಈ ಭೇಟಿ ಬಿಜೆಪಿಗೆ ಸಂಜೀವಿನಿಯ ರೀತಿ ಕೆಲಸ ಮಾಡಲಿದೆ. ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಮಗ ಅರೆಸ್ಟ್ ಆಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮನೆ ಮೇಲೆ ದಾಳಿ ಮಾಡಿ ಚೈತನ್ಯ ಬಘೇಲ್ನನ್ನ ಬಂಧಿಸಲಾಗಿದೆ. ಚೈತನ್ಯ ಬಘೇಲ್ ಮದ್ಯ ಹಗರಣ ಕೇಸ್ನಲ್ಲಿ ಅಕ್ರಮ ಹಣಕಾಸು ವರ್ಗಾವಣೆ ಮಾಡಿರೋದು ಪತ್ತೆಯಾಗಿದೆ. ಅದರಂತೆ ಇದೀಗ ಇಡಿ ಅಧಿಕಾರಿಗಳು ಸಿಎಂ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಹವಾಮಾನ ಇಲಾಖೆಯ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯಲಿದೆ. ಉತ್ತರ ಪ್ರದೇಶದ ಲಲಿತ್ಪುರ, ಬಂದಾ, ಬಿಜ್ನೋರ್ ಮತ್ತು ವಾರಣಾಸಿಯಲ್ಲಿ ಭಾರೀ ಮಳೆಯಾಗಿದ್ದು ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಪಶ್ಚಿಮ ಬಂಗಾಳದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಪಶ್ಚಿಮ ಮೇದಿನಿಪುರ ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳು ಜಲಾವೃತ ಆಗಿದೆ. ಭಾರೀ ಪ್ರವಾಹದಲ್ಲಿ 7 ವರ್ಷದ ಶಾಲಾ ಬಾಲಕಿ ಸೇರಿದಂತೆ 3 ಮೃತಪಟ್ಟಿದ್ದಾರೆ. ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗಿದೆ. ರಾಜಸ್ಥಾನದಲ್ಲಿಯೂ ಮಳೆ ಆರ್ಭಟ ಜೋರಾಗಿದೆ. ಜೋಧ್ಪುರ, ಬಿಕನೇರ್, ಅಜ್ಮೇರ್ನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕಳೆದ 3 ದಿನಗಳಲ್ಲಿ ಸುರಿದಂತ ಮಳೆಗೆ 20 ಜನ ಸಾವನ್ನಪ್ಪಿದ್ದಾರೆ. ಹವಾಮಾನ ಇಲಾಖೆ 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ನೀಡಿ ಜನರಿಗೆ ಎಚ್ಚರಿಕೆ ಕೊಟ್ಟಿದೆ. ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ವಿಜಯವಾಡ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದ್ರೂ ಮಳೆ ನೀರು ತುಂಬಿಕೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಜಿಲ್ಲಾಡಳಿತ ಪೂರೈಕೆ ಮಾಡ್ತಾ ಇದೆ. ಕೇರಳದ ಕುಲ್ಲಾನಲ್ಲಿ 13 ವರ್ಷದ ಬಾಲಕ ಶಾಲಾ ಆವರಣದಲ್ಲೇ ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದ. ಈ ಘಟನೆ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿದೆ. ತಿರುವನಂತಪುರಂನ ಎಬಿವಿಪಿ ಸಂಘಟನೆ ಭಾರೀ ಪ್ರತಿಭಟನೆಯನ್ನ ನಡೆಸಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಈ ಪ್ರೊಟೆಸ್ಟ್ ಅನ್ನು ತಡೆಯುವುದಕ್ಕೆ ಪೊಲೀಸರು ಜಲಫಿರಂಗಿ ಪ್ರಯೋಗವನ್ನ ಕೂಡ ಮಾಡಿದ್ದಾರೆ.
ಕೇರಳದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಬೂಂದಿ ಪ್ರದೇಶದಲ್ಲಿ ವಿದ್ಯಾರ್ಥಿನಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. 2 ದಿನ ಶೋಧ ಕಾರ್ಯ ನಡೆಸಿದ ಬಳಿಕ ಜೆಇಇ ಆಕಾಂಕ್ಷಿ ಮೃತದೇಹ ಪತ್ತೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ವಿದ್ಯಾರ್ಥಿನಿ ಶವವನ್ನು ಪೋಷಕರಿಗೆ ಒಪ್ಪಿಸಿದ್ದಾರೆ. ಛತ್ತೀಸ್ಗಢದಲ್ಲಿ 2,100 ಕೋಟಿ ಮೌಲ್ಯದ ಮದ್ಯ ಹಗರಣ ಕೇಸ್ನಲ್ಲಿ ಮಾಜಿ ಸಿಎಂ ಮಗ ಅರೆಸ್ಟ್ ಆಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕ ಭೂಪೇಶ್ ಬಘೇಲ್ ಅವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಚೈತನ್ಯ ಬಘೇಲ್ನನ್ನ ಬಂಧಿಸಿದ್ದಾರೆ. ಈ ಕ್ರಮದ ವಿರುದ್ಧ ಛತ್ತೀಸ್ಗಢದ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಇಡಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇರಳದಲ್ಲಿ ಸುಪ್ರಸಿದ್ಧ ಆನಾಯುಟ್ಟು ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ತ್ರಿಶೂರ್ ನಗರದ ವಡಕ್ಕುನಾಥನ್ ದೇವಾಲಯದ ಆವರಣದಲ್ಲಿ ನಡೆಯುವಂತಹ ಈ ಹಬ್ಬವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಇದರಲ್ಲಿ ಹಲವಾರು ಅಲಂಕಾರವಿಲ್ಲದ ಆನೆಗಳನ್ನು ಪೂಜಿಸಲು ಮತ್ತು ಆಹಾರ ನೀಡಲು ಬಹುಸಂಖ್ಯೆಯ ಜನರ ನಡುವೆ ಆನೆಗಳನ್ನು ತರಲಾಗ್ತಾ ಇದೆ. ಕನ್ವಯ್ ಯಾತ್ರಾ ಪ್ರಯುಕ್ತ ಹರಿದ್ವಾರಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ. ಜುಲೈ 11ರಿಂದ ಆರಂಭ ಆಗಿರುವಂತಹ ಯಾತ್ರೆಗೆ ಲಕ್ಷಾಂತರ ಭಕ್ತರು ಪುಣ್ಯ ಸ್ಥಳಕ್ಕೆ ಬರಿಗಾಲಿನಲ್ಲಿ ಆಗಮಿಸ್ತಾ ಇದ್ದಾರೆ. ಪವಿತ್ರ ಗಂಗಾ ನದಿಯ ನೀರನ್ನು ತರೋದಕ್ಕೆ ಹರಿದ್ವಾರಕ್ಕೆ ಬರ್ತಿದ್ದಾರೆ. ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.